ಇದ್ರಪ್ಪ ಕೀರ್ತನೆ 2ನೇ ಅಧ್ಯಾಯ 1ನೇ ವಚನ. ಅನ್ಯ ಜನಗಳು ದೊಂಬಿ ಮಾಡುವುದು, ಅನ್ಯ ಜನಗಳು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವರು. ನಮಗೆ ಹಾಕಿದ ಬಂಧಕಗಳು, ಕಟ್ಟುಗಳು, ಯೆಹೋವನಿಗೆ ಆತನ ಅಭಿಷೇಕಿಸಿದವನಿಗೆ ವಿರೋಧವಾಗಿ ಭೂಪತಿಗಳು ಸನ್ನಿಧರಾಗಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಆಲೋಚಿಸುತ್ತಿದ್ದಾರೆ. ಅನ್ಯ ಜನಗಳು ದೊಂಬಿ ಮಾಡುತ್ತಿದ್ದಾರೆ. ಯಾಕೆ ಅನ್ಯ ಜನಗಳು ದೊಂಬಿ ಮಾಡುತ್ತಿದ್ದಾರೆ? ಸೈತಾನನು ಏನೊಂದು ಕಿರಿಕಿರಿ ಎಬ್ಬಿಸಿ ವ್ಯರ್ಥವಾದ ಕಾರ್ಯಗಳು ಯೋಚಿಸುವುದಕ್ಕೆ ಅವರಿಗೆ ಪ್ರೇರೇಪಿಸ್ತಾನೆ. ದೇವರ ಮಕ್ಕಳಾದ ನೀವು ಸುವಾರ್ತೆ ಹಂಚ್ರಿ, ಸುವಾರ್ತೆ ಹೇಳ್ರಿ. ಎಲ್ಲಿ 2-3 ಕೂಡಿ ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರ್ತೀನಿ, ಅವರ ಪ್ರಾರ್ಥನೆ ಕೇಳ್ತೀನಿ, ಅವರಲ್ಲಿ ಒಟ್ಟಾಗಿ ಸೇರಿ ಅವರ ಕಾರ್ಯಗಳು ನಡೆಸ್ತೀನಿ, ಅದ್ಭುತ ಕಾರ್ಯಗಳು ನಡೆಸ್ತೀನಿ, ಆಶ್ಚರ್ಯ ಕಾರ್ಯಗಳು ನಡೆಸ್ತೀನಿ, ಸೂಚಕ ಕಾರ್ಯಗಳು ನಡೆಸ್ತೀನಿ ಅಂತ ದೇವರು ಹೇಳ್ತಾರೆ. ನಮಗೆ ಹಾಕಿದ ಬಂಧಕಗಳು, ಕಟ್ಟುಗಳು, ನಮಗೆ ಹಾಕಿದ ಕಟ್ಟುಗಳು, ಬಂಧಕಗಳು ಬಿಚ್ಚಬೇಕು ಅಂದರೆ ನಾವು 2-3 ಕೂಡಿ ಪ್ರಾರ್ಥನೆ ಮಾಡಬೇಕು. ಅವ್ರು ನರಕಕ್ಕೆ ಹೋಗಬಾರ್ದು ಅಂತ ದೇವರನ್ನು ಬೇಡ್ಕೊಳ್ಬೇಕು. ಇಂದಿನ ದಿವಸ ಅನೇಕ ಮಂದಿ ನರಕಕ್ಕೆ ಹೋಗ್ತಾ ಇದ್ದಾರೆ, ನರಕದಲ್ಲಿ ಬೀಳ್ತಾ ಇದ್ದಾರೆ. ಅವರನ್ನು ಕಾಪಾಡೋ ಬಾಧ್ಯತೆ ನಮಗಿದೆ. ಅನ್ಯ ಜನಗಳು ದೊಂಬಿ ಮಾಡುವುದು ಹೇಗೆ? ಅನ್ಯ ಜನಗಳು ದೊಂಬಿ ಮಾಡ್ತಾ ಇದ್ದಾರೆ, ಎದುರು ತಿರುಗ್ತಾ ಇದ್ದಾರೆ, ವ್ಯರ್ಥವಾದ ಕಾರ್ಯಗಳು ಮಾಡ್ತಾ ಇದ್ದಾರೆ, ಯೋಚಿಸುತ್ತಿದ್ದಾರೆ. ಹೇಗೆ ಇವ್ರನ್ನ ಹಿಡಿಬೇಕು, ಯಾರನ್ನೇ ಇವ್ರನ್ನ ಬಂಧಿಸಬೇಕು ಅಂತ. ರೋಮ 15:10 ಅನ್ಯ ಜನಾಂಗಗಳಾದರೆ ದೇವರು ಜನರೊಡನೆ ಉಲ್ಲಾಸ ಪಡ್ರಿ. ಅನ್ಯ ಜನಗಳು ದೇವರ ಜನರೊಡನೆ ಉಲ್ಲಾಸ ಪಡ್ರಿ. ಯೇಸು ಕ್ರಿಸ್ತನನ್ನು ಸ್ತುತಿಸಿರಿ. ಅವರಲ್ಲಿ ಸುವಾರ್ತೆ ತಿಳಿಯದವರಿಗೆ ಸುವಾರ್ತೆ ಹೇಳ್ರಿ. ಸುವಾರ್ತೆ ಅವರು ಕೇಳಿದ ನಂತರ ಅವರಲ್ಲಿ ಮೆತ್ತನ ಮನಸ್ಸು ಇರುತ್ತೆ. ಆ ಮನಸ್ಸಿನಿಂದ ಅವರು ಸುವಾರ್ತೆ ಕೇಳ್ತಾರೆ. ಸುವಾರ್ತೆ ಕೇಳಿದಾಗಲೇ ಅವರ ಮನಸ್ಸು ದೀಕ್ಷಾಸ್ಥಾನ ತಗೊಂಡ ಹಾಗೆ ಅವರು ದೇವರ ಕಡೆಗೆ ತಿರುಗ್ತಾರೆ. ದೇವರ ಕೃಪೆ ಅವರಿಗೆ ಇರುತ್ತೆ. ನಾನು ನಿಮ್ಮ ಮಧ್ಯೆ ಇದ್ದೀನಿ, ನೀವು 2-3 ಕೂಡಿ ಪ್ರಾರ್ಥನೆ ಮಾಡಿರಿ, ನಿಮ್ಮ ಮಧ್ಯೆ ನಾನು ಇದ್ದೀನಿ, ನೀವು ಯಾಕೆ ಆಲೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಹಾಕಿದ ಬಂಧಕಗಳು, ಕಟ್ಟುಗಳು ನಾನು ಬಿಡಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿರಿ. ಇಸ್ರಾಯೇಲರು ದೇವರ ಮಕ್ಕಳಿಗೆ ಸಪೋರ್ಟ್ ಮಾಡಲಿಲ್ಲ. ವಿರೋಧವಾಗಿ, ಮೋಶೆಗೆ ವಿರೋಧವಾಗಿ, ಸರ್ವ ಸಮಾಜಕ್ಕೂ ವಿರೋಧವಾಗಿ ನಡ್ಕೊಂಡ್ರು. ಯೆಶಾಯನ ಅಂಕುರದಲ್ಲಿ ಏನು ಬರೆದಿದೆ? ಅನ್ಯ ಜನಗಳು, ಯೆಶಾಯ ಬರಿತಾ ಇದ್ದಾನೆ, ರೋಮ 15:10 ಇರುತ್ತದೆ. ರೋಮಾ ಪತ್ರಿಕಾ 15ನೇ ಅಧ್ಯಾಯ 10ನೇ ವಚನ. ಯೆಶಾಯ ಅಂಕುರದಲ್ಲಿ ಅನ್ಯ ಜನಾಂಗಗಳಿಗೆ ಆಳತಕ್ಕವನು ಬರುತ್ತಾನೆ. ಅನ್ಯ ಜನಗಳನ್ನು ಆತನನ್ನು ನಿರೀಕ್ಷಿಸುವುದು. ಅನ್ಯ ಜನಗಳಿಗೆ ಇಂದಿನ ದಿವಸ ನಿರೀಕ್ಷವಿದೆ. ದೇವರು ಯಾರೋ, ಸೃಷ್ಟಿಕರ್ತನು ಯಾರೋ, ಯೇಸು ಕ್ರಿಸ್ತನು ಯಾರೋ ನಮ್ಮ ಸಲುವಾಗಿ ಸಿಲುವೆ ಹತ್ತಿದ್ದಾನೆ, ತನ್ನ ಸ್ವರಕ್ತವನ್ನು ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ಆ ರಕ್ತದಿಂದ ನಾವೆಲ್ಲ ಸೇವಿಸಿ, ವಾಕ್ಯವನ್ನು ಸೇವಿಸಿ, ರಕ್ತದಿಂದ ನಾವು ಪರಿಶುದ್ಧರಾಗಿ, ಪವಿತ್ರರಾಗಿ ಅನೇಕ ಜನಾಂಗವನ್ನು ನರಕಕ್ಕೆ ಹೋಗದ ಹಾಗೆ ನಾವು ಸಿದ್ಧಪಡಬೇಕು. ಅನ್ಯ ಜನಗಳಾದರೆ ದೇವರೊಡನೆ ಉಲ್ಲಾಸ ಪಡ್ರಿ. ಅನ್ಯ ಜನಗಳು ಜೀವಾರ್ಥವಾದ ಹೊಸ ಜೀವನ ಕೊಟ್ಟಿದ್ದಾನೆ. ಜೀವಾರ್ಥವಾದ ಹೊಸ ಜೀವನ ಅನ್ಯ ಜನಗಳಿಗೆ ಕೊಟ್ಟಿದ್ದಾನೆ ದೇವರು. ಏಕೆಂದರೆ ದೇವರ ಕಡೆಗೆ ತಿರುಗ್ರಿ ಅಂತಂದು ಅನೇಕ ಜನಾಂಗಗಳಿಗೆ ಹೇಳಿದರೆ ಯಾರೂ ಕೇಳ್ತಾ ಇಲ್ಲ. ಇಂದಿನ ದಿವಸ ಎಲ್ಲರಿಗೆ ಸುವಾರ್ತೆ ಹೇಳ್ತಾ ಇದ್ದಾಗ ಅನ್ಯ ಜನಗಳಿಗೆ ಆಳತಕ್ಕವನು ಬರುತ್ತಾನೆ. ಅನ್ಯ ಜನಗಳು ಆತನನ್ನು ನಿರೀಕ್ಷಿಸುವರು.
ಅದೇ ಹೇಳ್ತಾ ಇದೆ ನೋಡ್ರಿ, ನಿಮಗೆ ಹಾಕಿದ ಬಂಧಕಗಳು ಕಟ್ಟುಗಳು ಬಿಚ್ಚುವುದಕ್ಕೆ ಪ್ರಾರ್ಥನೆ ಮಾಡಿರಿ. ಮನೆಯಲ್ಲಿ ಆದಿ ಸಂಘದಲ್ಲಿ, ಆದಿ ಸಭೆಯಲ್ಲಿ ಪೇತ್ರರು, ಯಾಕೋಬು, ಯೋಹಾನರು ಏನು ಮಾಡ್ತಾ ಇದ್ದಾರೆ? ಮನೆಗೆ ಹೋಗಿ ರೊಟ್ಟೆ ಮುರಿತಾ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗೆ ನಮಗೆ ಹಾಕಿದ ಬಂಧಕಗಳು ಕಟ್ಟುಗಳು ಬಿಡಿಸಬೇಕು, ಕೇಡಿನ ಬಂಧಕಗಳು ಬಿಡಿಸಬೇಕು. ಅನ್ಯ ಜನಗಳು ದೊಂಬಿ ಮಾಡ್ತಾ ಇದ್ದಾರೆ. ಅನ್ಯ ಜನಗಳ ಮಧ್ಯೆ ವ್ಯರ್ಥವಾದ ಕಾರ್ಯಗಳು ಯೋಚಿಸುತ್ತಾ ಇದ್ದಾರೆ. ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ ಸೈತಾನನು ಭ್ರಮಪಡಿಸುವ ಆತ್ಮಗಳನ್ನು ಕಳಿಸ್ತಾನೆ, ದುರಾತ್ಮಗಳನ್ನು ಕಳಿಸ್ತಾನೆ, ಆರೋಗ್ಯವಿಲ್ಲದ ಆತ್ಮಗಳನ್ನು ಕರೆಸ್ತಾನೆ. ಏನೊಂದು ಮಾಡಿ ಮೂಲೆ ಕುಂದಿರಿಸ್ಬೇಕಂತ ಎಷ್ಟೋ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿರಿ, ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ. ದೇವರೊಡನೆ ಉಲ್ಲಾಸ ಪಡ್ರಿ. ಅನ್ಯ ಜನಾಂಗಗಳು ಆತನನ್ನು ನಿರೀಕ್ಷಿಸುತ್ತಾರೆ. ಉಲ್ಲಾಸ ಪಡ್ರಿ. ವ್ಯರ್ಥವಾದ ಕಾರ್ಯಗಳು ಯೋಚಿಸಬಾಡ್ರಿ. ಅವರಿಗೆ ಸುವಾರ್ತೆ ಹೇಳ್ರಿ. ಸುವಾರ್ತೆ ಹೇಳಿದ್ರೆ ಅವರು ಸುವಾರ್ತೆ ಕೇಳ್ತಾರೆ. ದೇವರನ್ನು ಕೀರ್ತಿಸಿದಾಗ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿದಾಗ ದೇವರಿಗೆ ಮಹಿಮೆ ಬರುತ್ತೆ. ದೇವರನ್ನು ನಮ್ಮನ್ನು ಮಹಿಮೆಪಡಿಸಿದಾಗ ನಮ್ಮನ್ನು ಉದ್ಧರಿಸುತ್ತಾನೆ. ದೇವರು ನಮ್ಮನ್ನು ಉದ್ಧರಿಸುತ್ತಾನೆ. ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿರಿ, ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ. ನಮಗೆ ಹಾಕಿದ ಬಂಧಕಗಳು ಕಟ್ಟುಗಳು ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಇಂದಿನ ದಿವಸ ಬಿಡುಗಡೆ. ಭೂಪತಿಗಳು ವಿರೋಧವಾಗಿ ಸನ್ನಿಧರಾಗಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಅವರು ಏನಾದರೂ ಮಾಡಲಿ, ನಮಗೆ ಬಿಡುಗಡೆ. ಇಂದಿನ ದಿವಸ ಬಿಡುಗಡೆ. ಸರ್ವ ಜನಾಂಗಗಳು ಆತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿರಿ. ಇಂದಿನ ದಿವಸ ನಮಗೆ ಬಿಡುಗಡೆ, ಆನಂದವು, ಸಂತೋಷವು, ಸಮಾಧಾನವು. ಅನ್ಯ ಜನಗಳ ಮಧ್ಯೆ ನಾವು ಸುವಾರ್ತೆ ಸಾರಿದಾಗ ಅವರು ಬಿಡುಗಡೆ ಹೊಂದ್ತಾರೆ, ಸುವಾರ್ತೆ ಕೇಳ್ತಾರೆ. ಸುವಾರ್ತೆ ಕೇಳಿದಾಗ ಅವರು ಹೊಸ ಜೀವನವಾದ ದೀಕ್ಷಾಸ್ಥಾನ ತಗೊಳ್ತಾರೆ, ಮಾರ್ಪಡಿಸ್ತಾರೆ. ನಮ್ಗೆ ಹಾಕಿದ ಬಂಧಕಗಳು ಕಟ್ಟುಗಳು ಬಿಡಿಸೋದಕ್ಕೆ 2-3 ಕೂಡಿ ಪ್ರಾರ್ಥನೆ ಮಾಡಿರಿ. ಸೃಷ್ಟಿಕರ್ತ ದೇವರಿಗೆ ಪ್ರಾರ್ಥನೆ ಮಾಡಿರಿ, ಯೇಸು ಕ್ರಿಸ್ತ ದೇವರಿಗೆ ಪ್ರಾರ್ಥನೆ ಮಾಡಿರಿ, ದೇವರಿಗೆ ಪ್ರಾರ್ಥನೆ ಮಾಡಿರಿ. ಬಿಡುಗಡೆ ಕೊಡ್ತಾರೆ. ನಿಮಗೆ ಇಂದಿನ ದಿವಸ ಬಿಡುಗಡೆ, ನಿಮಗೂ ಇಂದಿನ ದಿವಸ ಬಿಡುಗಡೆ. ನರಕದಲ್ಲಿ ಸಾಯುವುದಕ್ಕಿಂತ, ಬೆಂಕಿಯಲ್ಲಿ ಸುಡುವುದಕ್ಕಿಂತ, ನಿನ್ನ ಪಾಪದ ಬಂಧಕಗಳಲ್ಲಿ ನೀನು ದೋಷದಲ್ಲಿ ಸಾಯುವುದಕ್ಕಿಂತ ದೇವರ ಕಡೆಗೆ ತಿರುಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡು ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಿದಾಗ, ಸರ್ವ ಜನಾಂಗಗಳು ಆತನನ್ನು ಕೀರ್ತಿಸಿದಾಗ, ನಾವೆಲ್ಲರೂ ಒಟ್ಟಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸಿದಾಗ ನಮ್ಮ ಹಾಕಿದ ಬಂಧಕಗಳು ಕಟ್ಟುಗಳು ಬಿಡಿಸ್ತಾರೆ. ವ್ಯರ್ಥವಾದ ಕಾರ್ಯಗಳು ಆಲೋಚಿಸುವವರಿಗೆ ಬಿಡುಗಡೆ. ಇದನ್ನು ದಿವಸ ನಮಗೆ ಹಾಕಿದ ಬಂಧಕಗಳಿಂದ ಬಿಡುಗಡೆ. ದೇವರೇ ನಿಮಗೆ ಸ್ತೋತ್ರ. ಬಂಧಕಗಳಿಂದ ಬಿಡುಗಡೆ, ಬಿಡುಗಡೆ. ಇಂದಿನ ದಿವಸ ಬಿಡುಗಡೆ. ದೇವಾ ನಿಮಗೆ ಸ್ತೋತ್ರ. ಕರ್ತನೇ ನಿಮಗೆ ಸ್ತೋತ್ರ. ಯೇಸಪ್ಪ ನಿಮಗೆ ಸ್ತೋತ್ರ. ಅನ್ಯ ಜನಾಂಗಗಳಲ್ಲಿ ನಮಗೆ ಬಿಡುಗಡೆ ಕೊಡ್ತಾ ಇದೆ. ಸರ್ವ ಜನಾಂಗಗಳು ಆತನನ್ನು ಕೀರ್ತಿಸುವುದಕ್ಕೆ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸುವುದಕ್ಕೆ ಕೃಪಾ ಕೊಟ್ಟಿದೆ. ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ